ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮಿತ್ರಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಶೋಕವನ ಗೋಕರ್ಣ. ನೀವು ನೋಡ್ತಾ ಇದ್ದೀರಾ, ನಾನು ಇವತ್ತಿಲ್ಲಿ ಬೇಲೆಕಾನ್ ಬೀಚ್ಗೆ ಬಂದಿರುವಂಥದ್ದು. ಬೇಲೆಕಾನ್ ಬೀಚ್ ಅನ್ನುವಂಥದ್ದು ಸಸ್ಯ ಸಂಜೀವಿನಿಯಿಂದ ತುಂಬಾ ಹತ್ತಿರದಲ್ಲಿದೆ. ನಾವಿವತ್ತು ಇಲ್ಲಿ ಬಂದ್ವಿ. ಇಲ್ಲಿ ಹತ್ತಿರದ ಒಂದು ಗುಡ್ಡದ ತಪ್ಪಲಿನಲ್ಲಿ ಒಂದು ಪುಟಾಣಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ದರ್ಶನವನ್ನ ಮಾಡಿ ಎಲ್ಲ ಗುಡ್ಡದ ಮೇಲೆ ಕುತ್ಕೊಂಡು ಪ್ರಕೃತಿ ಅಂದವನ್ನು ಸವಿತಾ ಇದ್ದೀವಿ. ಪ್ರಕೃತಿಯ ತೇಜವಾಯು ಆಕಾಶ ಎಲ್ಲ ಪಂಚಮಹಾಭೂತಗಳಿಗೆ ಅತ್ಯಂತ ಹತ್ತಿರದಲ್ಲಿ ಇದ್ದು ನಾವು ಈ ಪ್ರಕೃತಿ ಸೌಂದರ್ಯವನ್ನ ಸವಿತಾ ಇದ್ದೇವೆ. ನನ್ನ ಜೊತೆಯಲ್ಲಿ ಇವತ್ತು ಮಧುಶ್ರವ ಕೂಡ ಬಂದಿದ್ದಾನೆ. ಮಧು, ಎಂಜಾಯ್ ಮಾಡ್ತಾ ಇದೀಯಾ? ತುಂಬಾ ಅದ್ಭುತವಾಗಿದೆ. ಎಲ್ಲ ಕಡೆಯಲ್ಲಿ ನೋಡಿ, ಅಲ್ಲೂ ಒಂದು ಬೀಚ್ ಕಾಣಿಸ್ತಾ ಇದೆ. ಪೂರ್ತಿಯಾಗಿ ಹಸಿರು ಬೆಟ್ಟ. ಇದು ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅದ್ಭುತವಾದಂತಹ ಒಂದು ನೋಟ. ತುಂಬಾ ಸಂತೋಷ ಆಗತ್ತೆ ಇಲ್ಲಿ ನಾವು ನೋಡಿದಾಗ. ಶಬ್ದ ಕೇಳಿಸ್ತಾ ಇದೆಯಾ? ಆ ಒಂದು ಸಮುದ್ರದ ಅಲೆಗಳು ಕೇಳಿಸ್ತಾ ಇದೆ. ಆದ್ರೆ ಯಾರು ಕೂಡ ಹೀಗೆ ಇಂತಹ ಸುಂದರ ನೋಟ ನೋಡಕ್ಕೆ ಅಂತ ಬಂದು ಸಮುದ್ರಕ್ಕೆ ಇಳಿಯೋ ಪ್ರಯತ್ನ ಎಲ್ಲ ಮಾಡಬೇಡಿ. ಅದರಿಂದ ಎಷ್ಟೊಂದು ಜನ ತೊಂದರೆಯನ್ನು ಅನುಭವಿಸೋದನ್ನು ನೋಡಿದ್ದೀವಿ. ಪ್ರಕೃತಿಯನ್ನು ಯಾವತ್ತೂ ಕೂಡ ನೋಡಿ ನೀವು ಖುಷಿ ಪಡ್ಬೇಕೆ ಹೊರತಾಗಿ ಆ ಪ್ರಕೃತಿಯ ಜೊತೆಗೆ ಸಾಹಸಕ್ಕಿಳಿಯುವಂತಹ ದುಸ್ಸಾಹಸವನ್ನ ಮಾಡಬಾರ್ದು. ಎಷ್ಟು ಸುಂದರವಾದಂತಹ ಪ್ರಕೃತಿ ಇಲ್ಲಿದೆ. ಅಲ್ಲೆಲ್ಲ ಬೇರೆ ಬೇರೆ ಊರುಗಳು ನಮ್ಗೆ ಕಾಣುತ್ತೆ. ಹಾಗೆ ಇಲ್ಲಿಂದ ಕುಮಟಾ ಕೂಡ ತುಂಬಾ ಹತ್ರ. ಇಲ್ಲಿ ತದಡಿ ಬಂದರು ಕೂಡ ಬರುತ್ತೆ. ತದಡಿದು ಹಾರ್ಬರ್ ಬರುತ್ತೆ ಇಲ್ಲೇ. ಅಲ್ಲಲ್ಲ, ತುಂಬಾ ವರ್ಷದಿಂದ ಇರೋದು ತದಡಿ ಹಾರ್ಬರ್. ಹಾಗೆ ಅಲ್ಲಿ ಲೈಟ್ ಹೌಸ್ ಕೂಡ ಇದೆ. ನೀವು ಅಲ್ಲಿ ಬೆಟ್ಟದಲ್ಲಿ ನೋಡ್ಬೋದು. ಅಲ್ಲಿ ಲೈಟ್ ಹೌಸ್ ಇದೆ ತುದಿಗೆ. ಗುಡ್ಡದ ಮೇಲೆ ಲೈಟ್ ಹೌಸ್ ಇದೆ. ಕರೆಕ್ಟ್, ಅಲ್ಲಿ ಲೈಟ್ ಹೌಸ್ ಇದೆ. ಯಾವ ರೀತಿ ಅಬ್ಬರದಲ್ಲಿ ಇದು ಬೀಸ್ತಾ ಇದೆ ನೀವೆಲ್ಲ ನೋಡ್ಬೋದು. ಕಲ್ಲುಗಳಿದೆ, ತುಂಬಾ ಕಲ್ಲುಗಳಿದಾವೆ ಅಲ್ಲೆಲ್ಲ. ಹಾಗಾಗಿ ಅದು ಮಣ್ಣು, ಮಳೆಗಾಲದಲ್ಲಿ ನೀರ್ ಹೀಗೆ, ಸಮುದ್ರದ ನೀರ್ ಹೀಗೆ ಇರೋದು ಮಳೆಗಾಲದಲ್ಲಿ. ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯನ ಮೂರ್ತಿಯನ್ನ ನೀವು ನೋಡ್ಬೋದು. ಆಂಜನೇಯ ದೇವಸ್ಥಾನ ಇದೆ. ಎಸ್, ನಾವೆಲ್ಲ ಇವತ್ತು ಸಸ್ಯ ಸಂಜೀವಿನಿಯಿಂದ ಒಂದು ಎಸ್ಕೇಪ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಯಾರಿಗೂ ಹೇಳದೆ ಬಂದಿದ್ದೀವಿ ಅಲ್ವಾ ಸರ್? ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ. ಸರ್, ಹೇಗಿದೆ ಸರ್ ಪ್ಲೇಸ್? ಸರ್ಪ್ರೈಸು, ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬರ್ತೀವಿ ಅಂತೇಳಿ. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಪ್ಲೆಸೆಂಟ್ ಸರ್ಪ್ರೈಸ್. ಅಂಡ್ ಇಟ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್ ರಿಲ್ಯಾಕ್ಸಿಂಗ್ ಪ್ಲೇಸ್. ಇದು ಭಾರಿ ಚೆನ್ನಾಗಿದೆ. ಅಂಡ್ ಎಸ್, ನೀವು ಎಷ್ಟು ದೂರದಿಂದ ಸಸ್ಯ ಸಂಜೀವಿನಿಗೆ ಬಂದ್ರಿ? ಎಷ್ಟು ದಿನ ಆಯ್ತು ಈಗ? 12th ಡೇ. ಲಾಂಗ್ ಡೇಸ್. ಹೇಗೆ ಇಷ್ಟು ದಿನ ಕಳೆಯೋದು ಅಂತ ಮತ್ತೆ ಅನ್ಸಿರ್ಲಿಲ್ವಾ? 10 ಡೇಸ್ಗೆ ಬಂದೆ. ಐ ಥಿಂಕ್ ಹೇಗೆ ಕಳೆದ್ರಿ 12 ಡೇಸ್? ಹೇಗೆ ಚೆನ್ನಾಗಿತ್ತು. ಐ ಮೀನ್ ಇಟ್ ವಾಸ್ ಸ್ಪೆಸಿಫಿಕ್ಲಿ ಫಾರ್ ಮೀ ಮೈಸೆಲ್ಫ್ ಅನ್ನೋದೊಂದು ಟೈಮ್ ಇದುವರೆಗೂ ನಾನು ತಗೊಂಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮನೆಯಿಂದ ಸ್ವಂತದವರೆಲ್ಲ ಬಿಟ್ಟು ಸಪ್ರೇಟ್ ಆಗಿರೋ ಲಾಂಗೆಸ್ಟ್ ಡ್ಯೂರೇಷನ್ ಇದು. ಇಟ್ಸ್ ಗುಡ್. ಇದು ಭಾಳ ಟ್ರೀಟ್ಮೆಂಟ್ ತಗೊಂಡಿದೆ, ಇಂಪ್ರೂವ್ಮೆಂಟ್ ಇದೆ. ಇಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ಸಸ್ಯ ಸಂಜೀವಿನಿ ಇಸ್ ಒನ್ ಆಫ್ ದ ಬೆಸ್ಟ್ ಫೌಂಡ್ ಬೈ ಮೈ ವೈಫ್ ಆ್ಯಕ್ಚುಲಿ ಫಾರ್ ಮೈ ಟ್ರೀಟ್ಮೆಂಟ್. ನಿಮ್ಗೆ ಹೇಗೆ ಅನಿಸ್ತಿದೆ ಇವಾಗ? ನಿಜವಾಗ್ಲೂ I got so much of confidence that I'll get cure out of this one. ಸೊ ಇವತ್ತಿನ ಸರ್ಪ್ರೈಸ್ ಬಗ್ಗೆ ಏನಂತೀರಾ? ಈ ಸರ್ಪ್ರೈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಇದೆ. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಎಲ್ಲ ನೋಡಿದ್ರೆ ಒಳ್ಳೆ ರೀಎನರ್ಜೈಸ್ ಆದಂಗೆ ಆಗ್ತದೆ. ಭಾರಿ ಚೆನ್ನಾಗಿದೆ. ಸುತ್ತಮುತ್ತಲ ವಾತಾವರಣ, ಸ್ಕೈಯು ಕ್ಲಿಯರ್ ಆಗಿದೆ. ಇದನ್ನು ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಒಳ್ಳೆ ವೇವು, ಒಳ್ಳೆ ಗಾಳಿ. ಥ್ಯಾಂಕ್ ಯು. ಸೊ ನಾವೆಲ್ಲ ಇವತ್ತು ಒಂದು ಚಿಕ್ಕ ಪಿಕ್ನಿಕ್ ತರ ಬಂದಿರೋದು. ಪಿಕ್ನಿಕ್ ಅನ್ನ ಎಂಜಾಯ್ ಮಾಡಿ ಈಗ ಇನ್ನೊಂದು ಸೆಕೆಂಡ್ ಸರ್ಪ್ರೈಸ್ ಇದೆ ಸರ್. ಸೊ ಇನ್ನೊಂದು ಸೆಕೆಂಡ್ ಸರ್ಪ್ರೈಸ್ ಇದೆ. ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಆಯ್ತಾ? ನೋಡಿ, ಎಲ್ಲ ಇರುವಂತದ್ದು